ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾದ ಒಂದು ರಿಂಗ್ ಬೀಡನ್ನು ಯೂಸ್ ಮಾಡಿ ಈ ರೀತಿಯಲ್ಲಿ ಒಂದು ಹೊಸ ಡಿಸೈನನ್ನು ಕಲಿಯೋಣ. ಇದು ಮಾಡಲಿಕ್ಕೆ ತುಂಬ ಸುಲಭವಾಗಿದೆ. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. 6 ಎಳೆ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೆ ನಾಟ್ ಹಾಕಿಟ್ಕೊಂಡಿದ್ದೀನಿ. ಇನ್ನು ಈ ಸಿಲ್ಕ್ ಥ್ರೆಡ್ಡನ್ನು ಈ ರೀತಿಯಲ್ಲಿ ತೆಗೆದುಕೊಂಡು ಈ ರೀತಿಯಲ್ಲಿ ತೆಗೆದುಕೊಂಡು ಈ ರೀತಿಯಲ್ಲಿ ಹಿಡ್ಕೋಬೇಕು. ಇನ್ನು ಇವಾಗ ನೀಡಲ್ನಿಂದ ಈ ಉದ್ದಕ್ಕಿದ್ದ ಥ್ರೆಡ್ಡನ್ನು ಒಳಗಡೆ ಎಳ್ಕೋಬೇಕು. ಆಗ ಇಲ್ಲೊಂದು ಲೂಪ್ ಕ್ರಿಯೇಟ್ ಆಗ್ತದೆ. ಇಲ್ಲಿ ಲೂಪ್ ಕ್ರಿಯೇಟ್ ಆಗಿದೆಲ್ಲ, ಇನ್ನಿದನ್ನು ಈ ದಾರವನ್ನು ಈಚೆ ಎಳೆದ್ರೆ ಇದು ಸಣ್ಣದಾಗ್ತದೆ ಲೂಪು. ಇನ್ನೊಂದು ರಿಂಗ್ ಬೀಡ್ ತೆಗೆದುಕೊಂಡು ಈ ರೀತಿಯಲ್ಲಿ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿ ಇದನ್ನು ಫಿಕ್ಸ್ ಮಾಡೋಣ ಈ ರೀತಿಯಲ್ಲಿ. ಇನ್ನು ಇದರೊಳಗೆ ಇನ್ನೊಂದು ಚೈನ್ ಸ್ಟಿಚ್ ಹಾಕೋಣ. ಒಟ್ಟಿಗೆ 2 ಚೈನ್ ಸ್ಟಿಚ್ ಹಾಕಿ ಇನ್ನು ಡಬಲ್ ಕ್ರೋಶೆ ಮಾಡೋಣ. ಸೂಜಿ ಮೇಲೆ ದಾರ ತೆಗೆದುಕೊಂಡು ಈ ರೀತಿಯಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಹೋಗೋಣ. ಫುಲ್ಲು ರಿಂಗ್ ಪೂರ್ತಿ ಡಬಲ್ ಕ್ರೋಶೆಯನ್ನು ಮಾಡೋಣ ನಾವು. ಇದರಲ್ಲಿ ಸಾಧಾರಣ ಒಂದು 20 ರಿಂದ 21 ಡಬಲ್ ಕ್ರೋಶೆ ಮಾಡಲಿಕ್ಕೆ ಆಗ್ತದೆ. ಈ ರೀತಿ ಡಬಲ್ ಕ್ರೋಶೆ ಮಾಡುವಾಗ ಈ ದಾರವನ್ನು ಇನ್ನೊಂದು ಚೂರು ಇದೇ ರೀತಿಯಲ್ಲಿ ಹಿಡಿದುಕೊಂಡು ಕಂಟಿನ್ಯೂ ಮಾಡೋಣ. ಸ್ವಲ್ಪ ದೂರ ತನಕ ಈ ದಾರ ಹೀಗೆ ಬರ್ತಾ ಇರಲಿ. ಆಮೇಲೆ ಅದನ್ನು ಕಟ್ ಮಾಡೋಣ ನಾವು. ಅದೇನು ವರ್ಕ್ ಮಾಡಲಿಕ್ಕೆ ಉಪದ್ರ ಮಾಡೋದಿಲ್ಲ ದಾರ. ಇದೇ ರೀತಿಯಲ್ಲಿ ಮಾಡ್ತಾ ಹೋಗೋಣ. ಮಾಡಲಿಕ್ಕೆ ಸುಲಭ, ಬಿಗಿನರ್ಸ್ ಕೂಡ ಮಾಡ್ಬೋದು. ಬಿಗಿನರ್ಗೆ ಮಾಡಲಿಕ್ಕೆ ಸುಲಭ ಆಗುವಂಥದ್ದೇ ಡಿಸೈನ್ ಇದು. ಎಲ್ಲ ಆಲ್ ಓವರ್ ಇದು ಡಬಲ್ ಕ್ರೋಶೆ ಹಾಕ್ತಾ ಹೋದರೆ ಆಯಿತು. ಇನ್ನು ನಾವು ಈ ಉದ್ದ ಇದ್ದ ಎಕ್ಸ್ಟ್ರಾ ದಾರವನ್ನೊಂದು ಕಟ್ ಮಾಡಿಕೊಳ್ಳೋಣ. ಇದೇ ರೀತಿಯಲ್ಲಿ ಆಲ್ ಓವರ್ ರಿಂಗಲ್ಲಿ ಫುಲ್ಲು ಡಬಲ್ ಕ್ರೋಶೆ ಹಾಕ್ತಾ ಹೋಗೋಣ. ಈ ರೀತಿಯಲ್ಲಿ ಕಾಣ್ತದೆ ವರ್ಕ್. ಈ ರೀತಿಯಲ್ಲಿ ಕಾಣ್ತದೆ. ಅರ್ಧ ರಿಂಗ್ ವರ್ಕ್ ಆದಾಗ ನಮ್ಮ ವರ್ಕ್. ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗೋಣ. 20 ರಿಂದ 21 ಡಬಲ್ ಕ್ರೋಶೆ ಈ ರಿಂಗ್ ಬೀಡಿನ ಒಳಗೆ ಹಿಡಿತದೆ. ಪೂರ್ತಿ ಇದೇ ರೀತಿ ಡಬಲ್ ಕ್ರೋಶೆ ಹಾಕ್ತಾ ಹೋದರೆ ಆಯಿತು. ಮಾಡಲಿಕ್ಕೆ ತುಂಬ ಸುಲಭವಾದ ಡಿಸೈನ್ ಆಗಿರ್ತದೆ ಇದು. ಈಗ ನಮ್ಮ ಡಬಲ್ ಸ್ಟಿಚ್ಚು ಇಲ್ಲಿ ತನಕ ಫಿನಿಶ್ ಆಗಿದೆ, ಡಬಲ್ ಕ್ರೋಶೆ. ಈಗ ಇದು ನಮ್ಮದು ಲಾಸ್ಟ್ ಇದ್ದೊಂದು ಡಬಲ್ ಕ್ರೋಶೆ ಹಾಕಿ ಈ ವರ್ಕನ್ನು ಹೇಗೆ ಫಿನಿಶ್ ಮಾಡೋದು ಅಂತ ತೋರಿಸ್ತೀನಿ ನಾನು. ಈ ರೀತಿ ಮಾಡಿ ಇಲ್ಲಿ ಫಸ್ಟಿಗೆ ನಾವೊಂದು ಚೈನ್ ಸ್ಟಿಚ್ ಹಾಕಿದ್ವಲ್ಲ 2, ಅದರೊಳಗಿಂದ ತಂದು ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಬೇಕು. ಇನ್ನೊಂದು ಚೈನ್ ಸ್ಟಿಚ್ ಹಾಕೋಣ. ಚೈನ್ ಸ್ಟಿಚ್ ಹಾಕಿ ದಾರವನ್ನು ಸ್ವಲ್ಪ ಉದ್ದಕ್ಕೆ ಇಟ್ಕೊಂಡು ಕಟ್ ಮಾಡೋಣ. ಇಷ್ಟುದ್ದ ದಾರ ಇಟ್ಟು ಕಟ್ ಮಾಡಿಕೊಳ್ಳೋಣ.
ಈ ರೀತಿಯಲ್ಲಿ ಕಾಣ್ತದೆ. ಇನ್ನೀಗ ನಮ್ಮ ಇನ್ನೊಂದು ಕಲರು ಸಿಲ್ಕ್ ಥ್ರೆಡ್ಡನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಇಟ್ಕೊಂಡು ಇದರ ತುದಿಗೆ ಇಲ್ಲಿಗೆ ನಾಟ್ ಹಾಕಿದಲ್ಲಿಗೆ ಒಂದು ನಾಟ್ ಬರುವ ರೀತಿಯಲ್ಲಿ ನಾಟ್ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ನಾಟ್ ಹಾಕಿಕೊಂಡು ಇಷ್ಟು ಉದ್ದ ಇರುವ ಎಕ್ಸೆಸ್ ಥ್ರೆಡ್ಡನ್ನು ಕಟ್ ಮಾಡಿಕೊಳ್ಳೋಣ. ಇಷ್ಟಿರಲಿ ಸ್ವಲ್ಪ. ಇವಾಗ ಇದರ ಕೆಳಗಡೆ ನಾವೀಗ ಇಲ್ಲಿ ಲಾಕ್ ಮಾಡಿದ್ವಲ್ಲ, ಅದೇ ಫಸ್ಟ್ ಇದು ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಅದರ ಒಳಗಡೆಗೆ ಈ ರೀತಿಯಲ್ಲಿ ತೆಗೆದುಕೊಂಡು ಒಂದು ಚೈನ್ ಸ್ಟಿಚ್ ಹಾಕೋಣ. ಅದಕ್ಕೆ ಫಿಕ್ಸ್ ಮಾಡಲಿಕ್ಕಾಯಿತು. ಇನ್ನೊಂದೆರಡು ಚೈನ್ ಸ್ಟಿಚ್ಚು ಹಾಕಿ ನಾವು ಡಬಲ್ ಕ್ರೋಶೆ ಮಾಡೋಣ. ಅದಕ್ಕಲ್ಲ, ಈಗ ಚೈನ್ ಸ್ಟಿಚ್ ಹಾಕಿದ್ವಲ್ಲ ಅದಕ್ಕಲ್ಲ, ಅದರ ಪಕ್ಕದಲ್ಲೇ ಮಾಡಿಕೊಳ್ಳೋಣ. ಈಗ ಡಬಲ್ ಕ್ರೋಶೆ ಆಯ್ತಲ್ಲ, ಇನ್ನು 3 ಚೈನ್ ಸ್ಟಿಚ್ಚು ಹಾಕಿ ಒಂದು ಪೀಕೋ ಮಾಡಿಕೊಳ್ಳೋಣ. ಇಲ್ಲಿ ಈ ಎರಡರ ಮಧ್ಯೆ ಗ್ಯಾಪ್ ಇದೆ ಅಲ್ಲ, ಈ ಗ್ಯಾಪಿನ ಒಳಗೆ ತಂದು ಇಲ್ಲಿ ತರಬೇಕು. ಇಲ್ಲಿಗ 2 ಇದೆ, ಸೂಜಿ ಮೇಲೆ ದಾರ 2 ಲೂಪ್ ಇದೆ. 2 ಒಟ್ಟು ಮಾಡಿದರೆ ಒಂದು ಪೀಕೋ ಆಗ್ತದೆ. ಇನ್ನೊಮ್ಮೆ ಸೂಜಿ ಮೇಲೆ ದಾರ ತೆಗೊಂಡು ನಾವು ಡಬಲ್ ಸ್ಟಿಚ್ ಮಾಡಿದ್ವಲ್ಲ ಅದರಲ್ಲೆಲ್ಲ ಇನ್ನೊಂದು ಸತಿ ಡಬಲ್ ಸ್ಟಿಚ್ ಅಲ್ಲ, ಡಬಲ್ ಕ್ರೋಶೆ ಮಾಡಿದ್ವಲ್ಲ ಅದರೊಳಗೆ ಎಲ್ಲ ಡಬಲ್ ಕ್ರೋಶೆನೇ ಇನ್ನೊಮ್ಮೆ ಮಾಡ್ತಾ ಹೋಗೋದು ಅದರ ಮೇಲ್ಗಡೆಗೆ. ಈಗ 3 ಚೈನ್ ಸ್ಟಿಚ್ಚು ಹಾಕಿ ಪೀಕೋ ಮಾಡಿಕೊಳ್ಳೋಣ ಈ ಎರಡರ ಮಧ್ಯದ ಗ್ಯಾಪಿನಲ್ಲಿ. ಇನ್ನೊಮ್ಮೆ ತೋರಿಸ್ತೀನಿ. ಸೂಜಿ ಮೇಲೆ ದಾರ ತೆಗೆದುಕೊಂಡು ಎಲ್ಲ ಪಕ್ಕದಲ್ಲೇ ಮಾಡಿಕೊಂಡು ಹೋದರೆ ಆಯಿತು. ಡಬಲ್ ಕ್ರೋಶೆ, 3 ಚೈನ್ ಸ್ಟಿಚ್ಚು, ಒಂದು ಪೀಕೋ. ಇದೇ ರೀತಿಯಲ್ಲಿ ಮಾಡಿಕೊಂಡು ಹೋಗೋಣ. ಸೂಜಿ ಮೇಲೆ ದಾರ ತೆಗೆದುಕೊಂಡು ಡಬಲ್ ಕ್ರೋಶೆ, ಡಿಸೈನು ನೋಡಲಿಕ್ಕೆ ತುಂಬ ಚೆಂದ ಕಾಣ್ತದೆ. ಈ ರೀತಿಯಲ್ಲಿ ಕಾಣ್ತದೆ ನೋಡಿ ವರ್ಕ್. ಮೂರು ಚೈನ್ ಸ್ಟಿಚ್ಚು, ಒಂದು ಪೀಕೋ. ವರ್ಕ್ ನೆನಪಿಟ್ಕೊಳ್ಳಿಕ್ಕೆ ತುಂಬ ಸುಲಭ. ಡಬಲ್ ಕ್ರೋಶೆ ಪೀಕೋ, ಡಬಲ್ ಕ್ರೋಶೆ ಪೀಕೋದಾಗೆ
ಈ ರೀತಿಯಲ್ಲಿ ಕಾಣ್ತದೆ ವರ್ಕ್. ನಾನಿದನ್ನು ಪೂರ್ತಿ ಮಾಡಿ ತೋರಿಸ್ತೀನಿ ಇನ್ನು. ಈಗ ವರ್ಕ್ ಇಲ್ಲಿ ತನಕ ಆಗಿದೆ. ಈ ರೀತಿಯಲ್ಲಿ ಕಾಣ್ತದೆ ವರ್ಕ್, ನೋಡ್ಬೋದು ನೀವು. ಇದೇ ರೀತಿ ಡಬಲ್ ಕ್ರೋಶೆ ಮಾಡ್ತಾ ಹೋದರೆ ಆಯಿತು. ಈಗ ನಾವು ಲಾಸ್ಟ್ ಇದ್ದು ಡಬಲ್ ಕ್ರೋಶೆ ಮತ್ತು ಪೀಕೋ ಮಾಡಿಕೊಳ್ಳೋಣ. ಈಗ 3 ಚೈನ್ ಸ್ಟಿಚ್ ಹಾಕೋಣ. ಒಂದು ಪೀಕೋ, ಇಲ್ಲಿಗೆ ಪೂರ್ತಿ ವರ್ಕ್ ಮುಗೀತದೆ. ಇನ್ನೀಗ ಇದನ್ನು ಇಲ್ಲಿ ಫಸ್ಟ್ ನಾವು 2 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಅಲ್ಲಿಗೆ ತಂದು ಒಟ್ಟು ಮಾಡಿ ಒಂದು ಸ್ಲಿಪ್ ಸ್ಟಿಚ್ ಹಾಕೋಣ. ಇಲ್ಲ ಗೊತ್ತ ತಂದುಬಿಟ್ಟು ಸ್ಲಿಪ್ ಸ್ಟಿಚ್ ಹಾಕೋಣ. ಈ ಎರಡು ಲೂಪ್ಸ್ ಇದ್ದಾವಲ್ಲ, ಅದನ್ನು ಎರಡನ್ನು ಒಂದು ಮಾಡಿದರೆ ಆಯಿತು. ಈ ರೀತಿಯಲ್ಲಿ ಈ ರೀತಿ ಒಂದು ಮಾಡಿ ಒಂದು ಚೈನ್ ಸ್ಟಿಚ್ಚು ಹಾಕೋಣ. ಚೈನ್ ಸ್ಟಿಚ್ ಹಾಕಿ ಉಳಿದ ದಾರ ಕಟ್ ಮಾಡಿಕೊಳ್ಳೋಣ. ಈ ರೀತಿ ಕಾಣ್ತದೆ. ಇನ್ನು ಇದನ್ನು ಕಟ್ ಮಾಡಿ, ಇಲ್ಲಿ ಲೂಸ್ ಇದೆಲ್ಲ, ಇದನ್ನು ಈ ರೀತಿ ಎಳೆದುಕೊಂಡ್ರೆ ಫಿಕ್ಸ್ ಆಗ್ತದೆ ಈ ರೀತಿಯಲ್ಲಿ. ಇನ್ನು ಇದಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಿ ಇದಕ್ಕೆ ವರ್ಕ್ ಹೇಗೆ ಫಿಕ್ಸ್ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಈ ರೀತಿಯಾಗಿ ಇದನ್ನು ಸ್ಟಿಚ್ ಮಾಡಿಕೊಂಡಿದ್ದೀನಿ. ಇಲ್ಲಿ 3 ಚೈನ್ ಸ್ಟಿಚ್ಚಿದ್ದು ಬೇಸ್ ಹಾಕ್ಕೊಂಡಿರ್ತೀನಿ. ಇಲ್ಲಿ ವರ್ಕಿನ ಇದು ಸೀರೆಯ ಫಸ್ಟಿಗೆ ಒಂದು ಹಾಕಿ, ಆಮೇಲೆ ಇಲ್ಲಿ 1 2 3 ಲೂಪ್ 3 ಚೈನ್ ಸ್ಟಿಚ್ ಬಿಟ್ಟು 4ನೇದಕ್ಕೆ ಹಾಕಿದ್ದೀನಿ. ಅದೇ ರೀತಿಯಲ್ಲಿ 3 ಬಿಟ್ಟು 4ನೇದು ಹಾಕಿದ್ದೀನಿ. ಇಲ್ಲಿ ಕೂಡ ಹಾಗೆ ಮಾಡೋಣ. 1 2 3 4 4ನೇದಕ್ಕೆ ಹಾಕಿಕೊಳ್ಳೋಣ. ಈ ರೀತಿ ಹಿಡಿದು ಬ್ಯಾಕ್ ಸೈಡಿಗೆ ಇದನ್ನು ಒಳಗೆ ತೆಗೆದುಕೊಂಡು ಇದಕ್ಕೆ 2 ಬೀಡ್ ಹಾಕಿಕೊಳ್ಳೋಣ. ಈ ರೀತಿ ಬೀಡ್ ಹಾಕಿಕೊಂಡು ನಾವು ಮಾಡಿಟ್ಕೊಂಡ ಕ್ರೋಶದ ಹ್ಯಾಂಗಿಂಗನ್ನು ಇದನ್ನು ಇದಕ್ಕೆ ಹಾಕಿಕೊಳ್ಳೋಣ. ಈ ರೀತಿಯಲ್ಲಿ ಯಾವ ಸೈಡಿಂದಾದರೂ ಒಂದು ಸೈಡ್ನಿಂದ ಒಳಗಡೆ ತೆಗೆದುಕೊಂಡು ಈ ರೀತಿಯಲ್ಲಿ ಬರ್ತದೆ. ಈ ಬೀಡ್ಸಿನ ಒಳಗಡೆ ನೀಡಲ್ ಹಾಕಿ ಸೀರೆಯ ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಮಾಡಿಕೊಳ್ಳೋಣ. ಈ ರೀತಿ ಇರ್ತದಲ್ಲ, ಬ್ಯಾಕ್ ಸೈಡಲ್ಲಿ ಸ್ಟಿಚ್ ಮಾಡಿಕೊಳ್ಳೋಣ. ಈ ರೀತಿ ಈ ರೀತಿಯಲ್ಲಿ ಫಿಕ್ಸ್ ಮಾಡಿಕೊಳ್ಳೋದು. ನಾನಿಲ್ಲಿ ಈ ರೀತಿಯಲ್ಲಿ ಮಾಡಿಕೊಂಡಿದ್ದೀನಿ. ಫಸ್ಟ್ ಇದಕ್ಕೆ ಬೇಸ್ ಬ್ಲೂ ಹಾಕಿದರೆ ಬ್ಲೂ ಕಲರ್ ಸಿಲ್ಕ್ ಥ್ರೆಡ್, ಇನ್ನೊಂದು ಪಿಂಕ್. ನಾನಿಲ್ಲಿ ಕಂಟಿನ್ಯೂ ಬ್ಲೂ ಪಿಂಕ್ ಕಲರ್ ಹಾಕಿದ್ರೂ ಹೇಗೆ ಕಾಣ್ತದೆ ಅಂತ ಹೇಳಿ ಈ ಮೋಟಿವನ್ನು ಅಟ್ಯಾಚ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಈಗ ನೋಡಿ, ಪ್ರತಿಯೊಂದು ಮೋಟಿವನ್ನು ನಾನು ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ನಾನು ಒಂದು ಕಲರು ಮಿಡಲಿದ್ದು ಕಲರ್ ಬೇರೆ ಬೇರೆ ಮಾಡಿ ಹಾಕಿದ್ದೆ. ಇಲ್ಲಿ 2 ಒಂದೇ ಕಲರ್ ಇಟ್ಟರು ಕೂಡ ಈ ರೀತಿಯಲ್ಲಿ ಕಾಣ್ತದೆ ಅಂತ ತೋರಿಸ್ಲಿಕ್ಕೋಸ್ಕರ ಹಾಕಿದ್ದೀನಿ. ನೋಡಿ, ನಾವು ಪ್ಲೀಟ್ಸ್ ಮಾಡಿ ಸೀರೆ ಸೆರಗನ್ನು ಹಿಡಿಯುವಾಗ ಈ ರೀತಿಯಲ್ಲಿ ಪ್ಲೀಟ್ಸ್ ಮಾಡಿ ಹಾಕುವಾಗ ಈ ರೀತಿಯಲ್ಲಿ ಬರ್ತದೆ ನಮ್ಮ ವರ್ಕ್. ಈ ರೀತಿಯಲ್ಲಿ ಕಾಣ್ತದೆ ಸೆರಗು ನೋಡಿ.
ಈ ರೀತಿಯ ವರ್ಕ್. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.